ಫ್ರೆಂಡ್ನ ಟಿಶ್ಯೂ ಥರ ಉಪಯೋಗಿಸ್ಕೊಂಡು ಬಿಡ್ತಾರೆ. ಸಂಗೀತ, ಕಾರ್ತಿಕ್, ತನಿಷಾ ನಡುವೆ ಯಾಕಿಷ್ಟು ದೊಡ್ಡ ಗಲಾಟೆ? ಬನ್ನಿ ಒಂದು ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದೀಗ ಬಿಗ್ ಬಾಸ್ ನೀಡಿದ ಚಟುವಟಿಕೆಯಲ್ಲಿ ಗೆಳತನ ಹೆಸರಿನಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ತಾರೆ, ತನ್ನ ಬೆಳೆಯನ್ನು ಬೇಯಿಸ್ಕೊತಾರೆ ಅಂತ ತನಿಷಾ ಸಂಗೀತಗೆ ಹೊತ್ತಿ ಹೇಳಿದ್ದಾರೆ. ಆದರೆ ಇದನ್ನು ಸಂಗೀತ ಒಪ್ಪಿಕೊಂಡಿಲ್ಲ. ಹೌದು, ಮೊದಲು ಸಂಗೀತ, ಕಾರ್ತಿಕ್ನ ಮತ್ತು ತನಿಷಾ 3 ಜನ ಒಳ್ಳೆಯ ಗೆಳೆಯರಾಗಿದ್ದರು. ಆದರೆ ಅನಂತರ ದಿನಗಳಲ್ಲಿ ಸಂಗೀತ ಅವರಿಂದ ಬೇರ್ಪಟ್ಟಿದ್ದಾರೆ. ಲೂಡೋ ಆಟದಲ್ಲಿ ಅವಕಾಶಗಳನ್ನು ತಾವು ಬಳಸಿಕೊಂಡರೂ ಸಹ ಕಾರ್ತಿಕ್ ಹಾಗೂ ತನಿಷಾ ಅವರ ಮೇಲೆ ತಪ್ಪು ಕಲ್ಪನೆ ಮಾಡಿಕೊಂಡು ಅವರು ಅಲ್ಲಿಂದ ವಿನಯ್ ಸ್ನೇಹ ಬಯಸಿದರು. ಇನ್ನು ಒಂದು ವಾರ ವಿನಯ್ ಅವರ ಟೀಮ್ನಲ್ಲಿ ಕ್ಯಾಪ್ಟನ್ ಪಟ್ಟ ಪಡೆದುಕೊಂಡು ಅಲ್ಲಿ ತಮ್ಮ ಆಟವನ್ನು ಆಡಿ ಕಾರ್ತಿಕ್ ಹಾಗೂ ತನಿಷಾ ಗೆಳೆಯರೇ ಅಲ್ಲ ಅಂದಿದ್ರು. ಅದಾದ ನಂತರ ಮತ್ತೆ ವಿನಯ್ ಅವರು ಇದೀಗ ಈ ರೀತಿಯಾದ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ. ವಿನಯ್ ಅವರ ಜೊತೆ ಜಗಳ ಮಾಡಿಕೊಂಡು ಇವರೆಲ್ಲಾದರೂ ಬಂದಿದ್ರು. ನಂತರ ಕೆಲ ದಿನ ನಂತರ ನಮ್ರತಾ ಹಾಗೂ ಪ್ರತಾಪ್ ಅವರ ಜೊತೆ ಕಾಲ ಕಳೀತಾ ಇದ್ರು. ಇನ್ನು ಇದೀಗ ಬಿಗ್ ಬಾಸ್ ನೀಡಿದ ಚಟುವಟಿಕೆಯಲ್ಲಿ ಗೆಳತನ ಹೆಸರಿನಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ತಾರೆ ಸಂಗೀತ ಅಂತ ತನಿಷಾ ಹೇಳಿದ್ದಾರೆ. ಆದರೆ ಇದನ್ನು ಸಂಗೀತ ಒಪ್ಪಿಕೊಂಡಿಲ್ಲ. ಕಾರ್ತಿಕ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಫ್ರೆಂಡ್ ಅನ್ನು ಉಪಯೋಗಿಸಿ ಅಂದಮೇಲೆ ಟಿಶ್ಯೂ ಥರ ಬಿಸಾಕ್ತಾರೆ ಅಂತ ಕಾರ್ತಿಕ್ ಹೇಳಿದ್ದಾರೆ. ನೀವು ಎಷ್ಟು ಫೇಕ್ ಆಗಿ ಮಾತನಾಡ್ತಾ ಇದ್ದೀರಾ ಅಂದರೆ ನೀವು ಇದಲ್ವ ಅಂತ ಖಂಡಿತವಾಗಿ ಕೂಡ ಈ ಒಂದು ವಿಚಾರವನ್ನು ತನಿಷಾ ಸಂಗೀತ ಎದುರು ಹೇಳಿದ್ದಾರೆ. ಇವರಿಬ್ಬರ ಮಧ್ಯೆ ಮತ್ತಷ್ಟು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ದು, ಈ ನಡುವೆ ಇದಕ್ಕೆ ಕಾರಣ ಆದರೂ ಏನು ಎಂಬುದನ್ನು ಅಭಿಮಾನಿಗಳು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ. ಚೆನ್ನಾಗಿ ಜೊತೆಯಾಗಿ ಕ್ಲೋಸ್ ಆಗಿ ಒಂದು ಬಿಗ್ ಬಾಸ್ ಜರ್ನಿಯನ್ನು ಮುಗಿಸ್ಕೊಂಡು ಬರ್ತಿರುವಂತಹ ಕಂಟೆಸ್ಟ್ಗಳು, ಸ್ಪರ್ಧಿಗಳು ಅಂತಲೇ ಹೇಳ್ಬೋದು. ಇವರು ದಿಢೀರಂದು ಈ ರೀತಿ ಕಿತ್ತಾಡಿಕೊಳ್ಳಲು ಕಾರಣ ಏನು ಎಂಬುದನ್ನು ಬಿಗ್ ಬಾಸ್ನ ವೀಕ್ಷಕರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.